ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋದಾಗ ಜಾತ್ರೆ ವೈಭವವನ್ನು ನೋಡಿರಿ. ಈ ವಿಡಿಯೋದಾಗೂ ಜಾತ್ರೆ ವೈಭವವನ್ನು ನೋಡ್ತೀರಿ. ಆಮೇಲೆ ಈ ವಿಡಿಯೋದಾಗ ಏನೇನು ಕಾರ್ಯಕ್ರಮ ಎಲ್ಲ ಆತ ನೋಡ್ತೀರಿ. ಹೋದ ವಿಡಿಯೋದಾಗ ದೇವಿನ ನಮ್ಮ ಊರಿಗೆ ಮಾಡ್ಕೊಂಡಿದ್ದು, ಊರು ತುಂಬ ಭಂಡಾರ ಆಡಿದ್ದು, ಆಮೇಲೆ ದೇವಿ ಮಾಂಗಲ್ಯ ಧಾರಣೆ ಎಲ್ಲ ನೋಡಿದ್ರಿ. ಈ ವಿಡಿಯೋದಾಗ ಇನ್ನೂ ಏನೇನು ಕಾರ್ಯಕ್ರಮ ಆಯ್ತು ಎಲ್ಲ ನೋಡೋಂಬರ್ರಿ. ಇಲ್ಲೇನು ನೋಡತ್ತಿರಲ್ಲ, ಡೈಲಿ ಒಂದೊಂದು ಹೋಮ ನಡೀತಿತ್ತು ನೋಡ್ರಿ ದೇವಿ ಮುಂದೆ. ಸೊ ಅದರದ್ದು ಸ್ವಲ್ಪ ಗ್ಲಿಮ್ಸಸ್ ಹಾಕೇನಿ. ಆಮೇಲೆ ಯಾವಾಗಪ್ಪ ಈ ಹೋಮ ನಡೀತಿತ್ತಂದ್ರೆ ದಿನಾ ಮುಂಜಾನೆ 5:15ಗೆ ಚಾಲು ಆಕಿತ್ತು ನೋಡ್ರಿ. ಲಿಟ್ರಲಿ ಹೇಳಬೇಕಂದ್ರೆ ದಿನ ಒಂದೊಂದು ಹೋಮ, ದೇವಿ ಪೂಜಾ, ಇದನ್ನ ನೋಡಕ್ಕೆ 2 ಕಣ್ಣು ಸಾಲ್ವಲ್ತಾಗಿತ್ತು. ಇಷ್ಟು ವಿಜೃಂಭಣೆಯಿಂದ ದೇವಿ ಜಾತ್ರೆ ಆತಲ್ಲ, ಅದ್ರಾಗಿಂದ ಹೊರಗೆ ಬರಕ್ಕೆ ಆಗವಲ್ತು ನೋಡ್ರಿ. ಇನ್ನು ಎಲ್ಲ ನೆನಪುಗಳು ಕಣ್ಮುಂದೆ ಬರತ್ತಾವ. ಜಾತ್ರೆ ಅಂತೂ ಇಷ್ಟು ಚಂದ ಆತಲ್ಲ, ದಿನ ಹೆಂಗೆ ಹೋಗಿದ್ದು ಅಂತ ಗೊತ್ತಾಗಲಿಲ್ಲ. ಎಷ್ಟು ದಿನ ಹಿಂಗೆ ಫಾಸ್ಟ್ ಮುಗಿದು ಅನ್ನಿಸ್ಬಿಡುತ್ತೆ. ಜಾತ್ರೆ ಟೈಮ್ನಾಗ ಮುಂಜಾನೆ ಹೋಮ 5:15ಗೆ ಚಾಲು ಆಗಿತ್ತು. ಆಮೇಲೆ ಇಲ್ಲೇನು ನೋಡಿದ್ರಲ್ಲ ಇಷ್ಟು ತನಕ ಅದು ಮೇಟಿ ದೀಪ ನೋಡ್ರಿ. ಆಮೇಲೆ ಇವು ಯಾಕೆ ಹುಡುಗರದ್ದು ಹಿಂಗೆ ವಿಡಿಯೋ ಹಾಕೇನಂದ್ರೆ, ಅಕ್ಕ ನೀ ವಿಡಿಯೋ ಮಾಡ್ತಿ ಹಾಕಂಗಿನ ಇಲ್ಲ ಅಂತಂದ್ರೆ, ಹಾಗಾಗಿ ಹಾಕ್ತೇನೆ ನನ್ನ ವಿಡಿಯೋ ನೋಡ್ರಿ ಅಂತ ಹೇಳಿದ್ದೆ ಅವರಿಗೆ. ಆಮೇಲೆ ಅದೇ ದಿವಸ ಸಂಕಷ್ಟಿ ಇತ್ತು, ಹಾಗಾಗಿ ಗಣಪತಿಗೂ ಕೈ ಮುಗಿದ್ವಿ. ಅದರದ ಗ್ಲಿಮ್ಸಲ್ಲೇ ಹಾಕೇನಿ ನೋಡ್ರಿ. ಮುಂಜಾನೆ ನೋಡ್ರಿ ಹೋಮ, ಆಮೇಲೆ ಭಂಡಾರದು ಆದಮೇಲೆ ಸಂಜಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು, ಪ್ರವಚನ ಆಯ್ತು ಇರ್ತೈತಿ. ನಾವು ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂಥೇಳಿ ಪ್ರವಚನ ಆಯ್ತು, ಆಮೇಲೆ ಬೇರೆ ಕಾರ್ಯಕ್ರಮ ನೋಡಕ್ಕೆ ಹೋಗಿದ್ದಿಲ್ಲ. ಡೈರೆಕ್ಟ್ಲಿ ರಾತ್ರಿದ ಪ್ರೋಗ್ರಾಮ್ ನಿಮಗೆ ಹಾಕೇನಿ, ಅದನ್ನ ತೋರ್ಸಾತೇನೆ ನೋಡ್ರಿ. ಇವತ್ತಿನ ದಿವಸ ಹಾಡು ಕುಣಿತ ಎಲ್ಲನೂ ಇತ್ತು. ನಾನು ಡಾನ್ಸ್ ಸ್ವಲ್ಪ ಓಡಿಸಿರ್ತೇನೆ, ಯಾಕಂದ್ರೆ ಕಾಪಿರೈಟ್ ಇಶ್ಯೂಸ್. ಸೊ ಮತ್ತು ಹಾಡು ಬಂತಂದ್ರೆ ಕಾಪಿರೈಟ್ ಬರ್ತೈತಲ್ಲ, ಸ್ವಲ್ಪ ಓಡಿಸಿರ್ತೇನೆ ಅದನ್ನು. ಆಮೇಲೆ ಇನ್ನೊಂದು ಏನಂದ್ರೆ, ಇವ್ರೇನು ಡಾನ್ಸ್ ಪ್ರೋಗ್ರಾಮ್ ಮಾಡಿದ್ರು ಹುಡುಗರು, ಭಾರಿ ಮಸ್ತ್ ಡಾನ್ಸ್ ಮಾಡಿದ್ರು ನೋಡ್ರಿ. ನೆಕ್ಸ್ಟ್ ಮಾರ್ನಿಂಗ್ ಈಗೇನು ನೋಡತ್ತಿರಲ್ಲ, ಇದು 3ನೇ ದಿವಸದ ಭಂಡಾರ ನೋಡ್ರಿ. ಸೊ ನಾವು ಭಂಡಾರ ಆಡಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಿಡಿಯೋದಾಗ ಒಂದು 2ನೇದು 3ನೇ ದಿವಸದ್ದು ಆಮೇಲೆ 4ನೇ ದಿವಸದ ಸ್ವಲ್ಪ ಗ್ಲಿಮ್ಸಸ್ನ ಆ್ಯಡ್ ಮಾಡ್ಕೊತ ಹೋಗೇನಿ. ನಾವು ಭಂಡಾರ ಆಡಕ್ಕೆ ಹೋಗಿದ್ವಲ್ಲ, ಇಷ್ಟು ಚಂದ ಅನ್ನಿಸ್ತೈತಲ್ಲ ಭಂಡಾರ ಆಡಕ್ಕೆ, ಭಾರಿ ಅನ್ನಿಸ್ತೈತೆ ನೋಡ್ರಿ.
ಲಿಟ್ರಲಿ ಹಿಂಗೆ ನಾವು ಭಂಡಾರ ಆಡೇವಲ್ಲ, ಎಲ್ಲೆಲ್ಲಿ ದೇವಿ ಹೋಗ್ತೈತಿ ಎಲ್ಲ ಓಣಿಗೂ ಹೋಗ್ಯಾವ ನೋಡ್ರಿ. ಭಾರಿ ಚಂದ ಅನ್ನಿಸ್ತೈತಿ ಎಕ್ಸ್ಪೀರಿಯನ್ಸ್. ಲೈಫ್ ಟೈಮ್ನಾಗ ಇನ್ನೊಮ್ಮೆ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ, ಒಮ್ಮೆ ಅಂತೂ ನಮ್ಮ ಅದೃಷ್ಟ ಸಿಕ್ಕೈತೆ. ಭಾಳ ಖುಷಿಯಿಂದ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ವಿಡಿಯೋ ನೋಡಾತಿರಲ್ಲ, ನಿಮ್ಮ ಊರಾಗೂ ಹಿಂಗೆ ಇಷ್ಟು ಚಂದ ಜಾತ್ರೆ ಆಗೈತನ, ಎಷ್ಟು ವರ್ಷಕ್ಕೆ ದ್ಯಾಮೋದರ್ಗೋ ದೇವಿ ಜಾತ್ರೆ ಆತ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಜಾತ್ರೆ ಇಷ್ಟು ಚಂದ ಆಗ್ಬೇಕಂದ್ರೆ ಒಬ್ಬರಿಬ್ಬರ ಕಡೆಯಿಂದ ಸಾಧ್ಯನೇ ಇಲ್ಲ. ಇಡೀ ಊರ ಸಾಥ್ ಕೊಟ್ಟೈತೆ ನೋಡ್ರಿ. ಅಧ್ಯಕ್ಷತೆಯನ್ನು ಮಾಮನಿಯವ್ರು ವಹಿಸ್ಕೊಂಡಿದ್ರು, ಆಮೇಲೆ MLA ಅವ್ರು ಸಾಥ್ ಕೊಟ್ರು. ಹಿಂಗೆ ಸುಮಾರಷ್ಟು ಮಂದಿ ಸಾಥ್ ಕೊಟ್ಟಾರ. ಇಡೀ ಊರನ್ನ ಸಾಥ್ ಕೊಟ್ಟಿದ್ದಕ್ಕೆ ಆಮೇಲೆ ರೈತರ ಫ್ಯಾಮಿಲಿ ಆತ, ಇನ್ನು ಸುಮಾರಷ್ಟು ಅದಾರ, ಎಲ್ಲರೂ ಸಾಥ್ ಕೊಟ್ರ ನೋಡ್ರಿ. ಹಂಗಾಗಿನ ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ಆತ. ಇವ್ರ ಹೆಸರು ತಗೊಳ್ಳೋಕ್ಕಿಂತ ಇಡೀ ಸೌದತ್ತಿ ಊರನ್ನ ಒಬ್ರಿಗೊಬ್ರು ಸಾಥ್ ಕೊಟ್ಟ ಜಾತ್ರೆನ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ರು ನೋಡ್ರಿ. ಆಮೇಲೆ ಇನ್ನೊಂದೇನಂದ್ರೆ, ನಾವೆಲ್ಲ ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ಜಾತ್ರೆ ಸೆಲೆಬ್ರೇಷನ್ ಒಳಗೆ ಇನ್ವಾಲ್ವ್ ಆಗಿದ್ವಿ. ಬಟ್ ಪ್ರಸಾದ್ ಮಾಡೋರು ನೋಡ್ರಿ, ಮುಂಜಾನೆ ಮಧ್ಯಾಹ್ನ ರಾತ್ರಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಾಕತ್ತಿದ್ರು. ಆಮೇಲೆ ಯಾವತ್ತೂ ಹಿಂಗೆ ಕಡಿಮೆ ಬಿದ್ದೈತಿ, ಟೇಸ್ಟ್ ಸರಿಯಾಗಿಲ್ಲ ಅನ್ನೋದು ಮಾತನ ಇಲ್ಲ. 9 ದಿನ ನೋಡ್ರಿ ಇಷ್ಟು ಚಲೋ ವ್ಯವಸ್ಥೆ ಮಾಡಿದ್ರಲ್ಲ. ಮುಂಜಾನೆ ನಾಷ್ಟ ಇರ್ತಿತ್ತು, ಮಧ್ಯಾಹ್ನದ ಪ್ರಸಾದ, ರಾತ್ರಿ ಪ್ರಸಾದ ಎಲ್ಲನೂ ವ್ಯವಸ್ಥೆ ಇರ್ತಿತ್ತು. ಮುಂಜಾನೆಯಿಂದ ಸಂಜೆ ಮಠ ನೋಡ್ರಿ ಭಂಡಾರ ಆತ ದೇವಿದ. ಅದಾದ್ಮೇಲೆ ಇಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಕ್ ಹೋದ್ವಿ. ಏನೋ ಕಾಮಿಡಿ ಕಾರ್ಯಕ್ರಮ ಐತ್ ನೋಡ್ರಿ ಇವತ್ತು, ಬರ್ರಿ ನೋಡೋಣಂತ. ನಿನ್ನ ಬಟ್ಟೆಗಳನ್ನ ಯಾರು ಕಳು ಮಾಡಬಾರ್ದು ಅಂತ ನಿನ್ನ ತಂದೆ ಎನಿಸಿಕೊಂಡ ತಪ್ಪಿಗೆ ನಾನು ಕಾಯ್ತಾ ಕೂತೀನಿ. ಕಡಿಬೇಡ, ನುಂಗು ಯಾಕೋ ನನ್ನ ಕೈಯ ಅನ್ನ ಉಂಡಿ ನೀನು ಅಷ್ಟು ಋಣ. The next day. ಇದು ನೆಕ್ಸ್ಟ್ ಡೇ ನೋಡ್ರಿ. ಹೆಂಗಿತ್ತಂದ್ರೆ ಎಲ್ಲ ರಿಲೇಟಿವ್ಸನ್ನು ಕರೆದಿದ್ವಿ ನಾವು. ದಿನ ಒಬ್ಬೊಬ್ಬರು ಬರಾಕತ್ತಿದ್ರೆ ಇವತ್ತು ಮುನವಳ್ಳಿಯಿಂದ ನಮ್ಮ ಮಮ್ಮಿಯದು ಬಂದಾರ. ಹಾಗಾಗಿ ನೋಡ್ರಿ ಅವ್ರಿಗೂ ಗುಡಿ ಕರ್ಕೊಂಡು ಹೋಗೇವಿ. ಅವರು ಅಲ್ಲೇ ಉಡಿ ತುಂಬವ್ರಿದ್ರು. ಎಷ್ಟು ಚಂದ ಅನಿಸುತ್ತಂದ್ರೆ ದಿನ ಯಾರು ಬರ್ತಿದ್ರು ಅವ್ರ ಜೋಡಿ ನಾವು ಮತ್ತು ಗುಡಿಗೆ ಹೋಗಿದ್ವಿ. ಭಾರಿ ಚಂದ ಫೀಲಿಂಗ್ ನೋಡ್ರಿ ಇದು. ನನಗಂತರೂ ಈ ಜಾತ್ರೆಯಿಂದ ಇನ್ನೂ ಹೊರಗೆ ಬರೋಕ್ಕಾಗೋಲ್ತ, ಅಷ್ಟು ಚಂದ ಜಾತ್ರೆನೂ ಆತ. ಆಮೇಲೆ ಅಲ್ಲಿಂದನೇ ನೋಡ್ರಿ ಅವರು ಕೈ ಮುಗಿದು ಉಡಿ ತುಂಬಿದ ಮೇಲೆ ಪ್ರಸಾದ ಮಾಡ್ಕೊಂಡು ಮತ್ತು ಮಧ್ಯಾಹ್ನನೂ ಆ್ಯಕ್ಚುಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಿದ್ದು, ಅದನ್ನು ನೋಡ್ಕೊಂಡು ಮತ್ತು ಮನೆಗೆ ಬಂದಮೇಲೆ ಮನ್ಯಾಗ ನೋಡ್ರಿ ಇಲ್ಲೇ ನಮ್ಮ ಕಾಕಿ ನಮ್ಮ ಮಮ್ಮಿ ಅದು ಇವರಿಗೆ ಉಡಿ ತುಂಬಾಕತ್ತಾರ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing. ಅವರೆಲ್ಲ ಊರಿಗೆ ಹೋದ್ಮೇಲೆ ನಾವು ಮತ್ತು ಸಂಜೀಕಿಲ್ ನೋಡ್ರಿ ಫಸ್ಟ್ ಮೂಲಿಮಠ ಅಜ್ಜಾರ್ದ ಪ್ರವಚನ ಇರ್ತೈತಿ. ಪ್ರವಚನ ಕೇಳಿ ಆಮೇಲೆ ಕಾರ್ಯಕ್ರಮ ನೋಡೋಣ ಅಂತೇಳಿ ಕುಂತ್ವಿ. ಇದು ಊರು ಕಾರ್ಯಕ್ರಮ
ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರಲ್ಲ ಅವ್ರ ಪಾಪ ಎಷ್ಟು ವರ್ಷ ಉಳಿದರೆ ಅವರೆಲ್ಲರನ್ನೂ ಕೂಡ ಅಪರೋಕ್ಷವಾಗಿ ಅವರಿಗೆ ನಾನು ಪರೋಕ್ಷವಾಗಿ ಅವರನ್ನು ಸ್ವಾಗತಿಸಿ ತಾವೆಲ್ಲ ಹಿರಿಯರು ಕಳೆದ 4 ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವ ಸಿದ್ದೇಶ್ವರ ಅಂಗಡಿ ಹಾಗೂ ಶ್ರೀಮಂತ ನರೇಂದ್ರ ಸ್ವಾಮಿ ನೀಲಕಂಠ ಮಹೋತ್ಸವ ಕೂಡ ಆಶೀರ್ವಾದ ಮಾಡಿ ಆಗಮಿಸಿದ್ದಾರೆ. ನಾವು 4ನೇ ತಾರೀಕಿನಿಂದ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದು The next day. ನೆಕ್ಸ್ಟ್ ಡೇ ನೋಡ್ರಿ ಇದು ನಿನ್ನೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ರಾತ್ರಿ ಲೇಟಾಗಿ ಬಂದ್ವಿ ಮನೆಗೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ದೇವರದ ದರ್ಶನ ತೊಗೊಳಕ್ಕೆ ಎಷ್ಟು ಗದ್ದಲ ಐತೆ ಅಂತ ಹೇಳಿ. ಹೆಂಗೆ ಮಾಡಿದ್ರಂದ್ರೆ ಒಂದು ದಿನ ಅಂದ್ರೆ ಗದ್ದಲ ಬಿಡ್ತಿತ್ತು ಅಂತ ಹೇಳಿ ದಿನ ಸ್ವಲ್ಪ ಓನಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನೋಡ್ರಿ ಉಡಿ ತುಂಬೋದು. ಅದಂತರೂ ಆ್ಯಕ್ಚುಲಿ ಭಾರಿ ಐಡಿಯಾನ ಅದು. ಇಲ್ಲ ಒಂದು ದಿನ ಯಾರು ಹೋಗ್ತಾರೋ ಯಾರು ಬರ್ತಾರೋ ಅನ್ನೋದು ಗೊತ್ತಿರಂಗಿಲ್ಲ, ಶಿಸ್ತು ಗದ್ದಲ ಆಗ್ಬಿಡ್ತಿತ್ತು. ಹಿಂಗೆ ಮಾಡಿದ್ದಕ್ಕೆ ಭಾರಿ ಚಲೋನ ಆತು. ಈಗ ಇಲ್ಲೇನು ನೋಡತ್ತಿರಲ್ಲ, ಇದು ಚಂಡಿಕಾ ಹೋಮ ನೋಡ್ರಿ. ಆಮೇಲೆ ಅಲ್ಲೇನು ದೇವಿದ ರಂಗೋಲಿ ತೆಗ್ದಿದ್ರಲ್ಲ, ಲಿಟ್ರಲಿ ಹಿಂಗೆ ಪೇಪರ್ನಾಗ ಮಾಡಿ ಇಟ್ಟಾರನೋ ಹಂಗೆ ಅಷ್ಟು ಚಂದ ಮಾಡಿದ್ರು ನೋಡ್ರಿ. भगवन् स्वामहं पृच्छामि कम्बलस्वदत् स्वाहा तत्सर्वं स्वदच्छामि तत्तो ब्रह्मविदानर स्वाहा ಅಲ್ಲಿಂದ ನಾವೀಗ ನೆಕ್ಸ್ಟ್ ಬಂದಿರೋದು ಗೋಡಿ ದ್ಯಾಮೋನ್ ಗುಡಿ ಅಂತ ಐತಿ. ಇಲ್ಲೇನು ಹೋಮ ನಡೆದಿತ್ತು, ಇಲ್ಲೇನು ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದ್ವಿ ನೋಡ್ರಿ. ಈಗ ನೋಡ್ರಿ ಮುಂಜಾನೆ ಹೋಮೋದು ಆದಮೇಲೆ ಡೈರೆಕ್ಟ್ಲಿ ನಾ ಸಂಜೆಗೆ ತೋರ್ಸಾತೆ ನಿಮಗೆ. ಅಜ್ಜಾರ ಪ್ರವಚನ, ಸನ್ಮಾನ ಕಾರ್ಯಕ್ರಮ, ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಾವ. ಲಾಸ್ಟ್ ಮಟ್ಟ ನೋಡ್ರಿ ಇದ್ರಾಗ ಯಾರೋ ಸ್ಪೆಷಲ್ ಬಂದಾರ. ನನ್ನ ಸಂಸಾರ ನಂದು ಅನುಭವ ಕುದಿರ್ತಿರಲ್ಲ, ಇವು ಯಾವ ಬೇಕಲ್ಲ, ನಾವು ಇವನ್ನೆಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಈ ನಂದು ಅನ್ನುವಂಥ ಭಾವನೆ ತುಂಬಿಕೊಂಡಿತ್ತು ಅಂದ್ರೆ ಅದೇ ಸ್ಮರಣೆ, ಅದೇ ಚಿಂತೆ ಒಳಗೆ ಮನುಷ್ಯ ಸಾಯ್ತಾನೆ. ಅದೇ ಸ್ಮರಣೆ ಒಳಗೆ ಸತ್ಯ ಹೋದರೆ ಮತ್ತೆ ಒಳ್ಳೆ ಜನ್ಮ ತಾಳಿ ಅದನ್ನು ಅನುಭವಿಸಲಿಕ್ಕೆ ಮತ್ತೆ ಬರ್ತಾನೆ ಅನ್ನೋದನ್ನ ವಿಚಾರಗಳು ಕಾಣ್ತೇವೆ. ಮನುಷ್ಯನಿಗೆ ಈ ರೀತಿಯ ಕೊನೆಯ ಕಾಲಕ್ಕೆ ಒಳ್ಳೆಯ ಸ್ಮರಣೆ ಇರಬೇಕು ಅನ್ನೋದೇ ಈ ಶಾಸ್ತ್ರದ ಮೂಲ ಉದ್ದೇಶ.
ಯಾಕೆ ಎಲ್ಲ ಹಾಡು ಓಡಿಸೇನಂದ್ರೆ ಕಾಪಿರೈಟ್ ಇಶ್ಯೂಸ್ ಸಂಬಂಧ. ಹಾಗೆ ವೇದಿಕೆ ಮೇಲೆ ಜನಪ ಶ್ವೇತವರ್ಣದ ವಸ್ತ್ರವನ್ನು ಧರಿಸಿ ಸ್ವಾಗತವನ್ನು ವಿನಂತಿಸ್ತೇನೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯರಾದ ಶಿವಾಜಿ ಮಹಾಸ್ವಾಮಿಗಳು ದಕ್ಷಿಣ ಸಂಸ್ಥಾನ ಈ ಒಂದು ಪಾಪವನ್ನು ತೊಳಿಬೇಕಂದ್ರೆ ಕರ್ಮಗಳನ್ನು ತೊಳಿಬೇಕಂದ್ರೆ ದೂರ ದೂರ ಕಾಶಿ ವಿಶ್ವನಾಥಕ್ಕೆ ಹೋಗೋದು ಬೇಡ. ಕಾಶಿ ವಿಶ್ವನಾಥಕ್ಕೆ ಹೋಗೋದು ಬೇಡ. ಸಪ್ತ ಸಮುದ್ರಗಳನ್ನು ಮುಳುಗಿ ಇಳುವುದು ಬೇಡ. ಕಾಶಿ ವಿಶ್ವನಾಥಕ್ಕೆ ಹೋಗೋದು ಬೇಡ. ಸಪ್ತ ಸಮುದ್ರಗಳನ್ನು ಮುಳುಗಿ ಏಳುವುದು ಬೇಡ. 7 ತೀರ್ಥಕ್ಷೇತ್ರಗಳಿಗೂ ಹೋಗುವುದು ಬೇಡ. ಪಾಪ ಕರ್ಮ ನಾವೇನಾದರೂ ತೊಳಗಬೇಕು ಅಂದ್ರೆ ಇಲ್ಲಿ ನಿರ್ಮಿತ ಸೌದತ್ತಿಗಳ ಗ್ರಾಮ ದೇವತೆಯ ತಾಯಿಯಾಗಿರ್ತಕ್ಕಂಥ ದ್ಯಾಮಮ್ಮ ದುರ್ಗವ್ವ ತಾಯಿ ಅನೇಕ ಒಳಗೆ ಹೊತ್ತು ಬೆಳೆಸಿರ್ತಕ್ಕಂಥ ಸೌದತ್ತಿ ಮಣ್ಣು ಹನಿಗೆ ಹಚ್ಚಿಕೊಂಡ್ರೆ ಸಾಕೆ ಅನ್ನೋ ಪಾಪ ಕರ್ಮಗಳ ದೂರಾಗ್ತವೆ. ಮಣ್ಣು ಕೊಟ್ಟು ಬಂದು ಇಲ್ಲಿ ಹೋಗಿ ತುಪ್ಪ ಹಾಲ ಉಂಟಾರೆ ಈ ಒಂದು ಮಾನವನ ಜೀವನದೊಳಗೆ ಏನೇನೂ ಇಲ್ಲ. ಒಂದಿಷ್ಟು ಪುಣ್ಯವನ್ನು ಕಟ್ಕೋಬೇಕಾಗ್ತದೆ. ಈ ಪುಣ್ಯ ಸಿಗಬೇಕು. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲ್ಗಡೆ ಆಶ್ರಮರಾಗಿರುವಂತ ನಿತ್ಯವೂ ಕೂಡ ತಮಗೆ ಇವತ್ತಿನ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಜು ಬಸಯ್ಯ ಹಾಗೂ ತಂಡದವರು ಬಂದಾರ ನೋಡ್ರಿ. ಭಾರಿ ಚಂದ ಕಾಮಿಡಿ ಇತ್ತ, ನೋಡುಂಬರ್ರಿ. ಅಯ್ಯೋ ಮೊದಲ ಹೆಸರು ಹಿಂಗ ಬಂದಿತ್ರಿ. ನಿಮ್ಗಿಂತ ಮೊದಲ ಒಂದು ಗ್ಯಾರಂಟಿ ತನಕ ಹೊರ ಬಂದಿತ್ತು. ಬಂದ ತಕ್ಷಣ ಮಡಿ ಹಾಕಿಲ್ಲ ಬೇಕಿಲ್ಲ, ಸೀದಾ ಬೆಡ್ರೂಮ್ ಕರಿಬೇಕಾ? ನಮ್ಮ ತಂಗಿ ಸಿಕ್ಕ ಏನು ಕಲ್ ತಗೊಂಡು ತಲೆ ಇಕ್ಕರ್ಸ್ಯಾರ. ಆವಾಗಿಂದ ನುಂಗ್ಯಾರ, ನುಂಗವ್ವ ನುಂಗವ್ವ ಕರ್ಸಂದು. The next morning. ಇದು ನೆಕ್ಸ್ಟ್ ಏನು ನೋಡ್ರಿ, ಇಲ್ಲೇ ನಮ್ಮ ದೊಡ್ಡಪ್ಪ ಹರಿಹರಿಂದ ಬಂದಿದ್ರು. ಅವ್ರನ್ನೂ ಗುಡಿಗೆ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಮನೆಗೆ ಬಂದ ಮೇಲೆ ನೋಡ್ರಿ, ಇಲ್ಲಿ ಮಧ್ಯಾಹ್ನ ಯಾರು ಬಂದಾರಪ್ಪ ಅಂದ್ರೆ ಇವರು ಲಾಳ್ಗೆ ಫ್ಯಾಮಿಲಿ ಅವರು. ಮೊದಲು ಸೌದತ್ತಿ ಒಳಗೆ ಇರ್ತಿದ್ರೆ, ಈಗ ಧಾರವಾಡಿಗೆ ಶಿಫ್ಟ್ ಆಗ್ಯಾರ. ನಮ್ಮ ಕಾಕ ಅದು ಆಗ್ಬೇಕು ನೋಡ್ರಿ. ಸೊ ಜಾತ್ರೆಗೆ ಅವರೆಲ್ಲ ಬಂದಾರ. Like a subtle frill, shadows dance on the windowsill. Concrete dreams in the glow collide. Breathe it in, let the waves decide. Street lights flicker, a Morse code plea. Rise from the cracks in the street. Loose-lipped poets on cobbled ground. Every word a kaleidoscope sound. We're chasing night lights in the city, spinning wild dreams out of pity. ಈಗ ನೋಡ್ರಿ, ಮನ್ಯಾಗೆಲ್ಲ
ಎಲ್ಲ ಸ್ವಲ್ಪ ಹೊತ್ತು ಕುಂತು ಮಾತಾಡಿ ಉಡಿ ತುಂಬಿದ ಮೇಲೆ ಚಹಾ ಕುಡಿದು ಇಲ್ಲೇ ದೇವಸ್ಥಾನ ಕಡೆ ಬಂದ್ವಿ. ಮನೆಗೆ ಲಿಟ್ರಲಿ ಹೇಳ್ತಾರೆ ನಿಮಗೆ ದಿನ ರಿಲೇಟಿವ್ಸ್ ಬರತ್ತಿದ್ರಲ್ಲ, ಟೈಮ್ ಹೆಂಗೆ ಹೋತೋ ಜಾತ್ರೆಯಾಗ. ಸಂಜೆಗೆ ರಾತ್ರಿ ಕಾರ್ಯಕ್ರಮ, ಮುಂಜಾನೆ ಹೋಮ ಹವನ, ಆಮೇಲೆ ಭಂಡಾರ, ಆಮೇಲೆ ಮನೆಗೆ ರಿಲೇಟಿವ್ಸ್, ಲಿಟ್ರಲಿ ಡೇಸ್ ಹೆಂಗೆ ಹೋತು ಅನ್ನೋದು ಗೊತ್ತಾಗಲಿಲ್ಲ. ಆಮೇಲೆ ಎಲ್ಲ ರಿಲೇಟಿವ್ಸ್ ಕೂಡಕ್ಕೆ ಒಂದು ಸಂದರ್ಭ ಕೂಡಿ ಬಂತು ಅನ್ಬೇಕು ಜಾತ್ರೆ ಒಳಗೆ. ಭಾಳ ಖುಷಿ ಅನ್ನಿಸ್ತು ನೋಡ್ರಿ ಎಲ್ಲರೂ ಬಂದಿದ್ದಕ್ಕೆ. ಜಾತ್ರೆಯ ಕಿರು ನೋಟದ ವಿಡಿಯೋ ಇನ್ನು ಕಾಯ್ಕೋತ ಇರ್ರಿ, ಇನ್ನು ಮಸ್ತ್ ಜಾತ್ರೆ ವಿಡಿಯೋ ಬರೋ ಅದಾವ, ಇನ್ನು ಮಸ್ತ್ ಫಂಕ್ಷನ್ ಆಗಿದ್ದು ವಿಡಿಯೋ ಬರೋ ಅದಾವ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನಾಗ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.